ಅದ್ಭುತವಾಗಿ ಬಂದಿದೆ. ನಾನು ಈ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾ ಇದೆ. ಜನದ ರೆಸ್ಪಾನ್ಸ್ ಇಷ್ಟು ಚೆನ್ನಾಗಿದೆ ಅಲ್ಲ, ಅದೇ ತುಂಬ ಖುಷಿ ಆಗ್ತಾರೋ ವಿಷಯನೇ ಅದು. ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅದೇ ತಯಾರಿ ಆಗಿ ಬಂದಿದ್ದೆ, ಅದ್ರ ತಕ್ಕಂಗೆ ಜನ ಅಕ್ಸೆಪ್ಟ್ ಮಾಡಿ ವಿಸಲ್ಗಳು ಚಪ್ಪಾಳೆಗಳು ಹೊಡೆದ್ರಲ್ಲ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೊಡೆದ್ರಲ್ಲ, ಅದು ತುಂಬ ಖುಷಿ ಆಯಿತು. ಹೋಗ್ತಾ 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 ಇನ್ನೂ ಜಾಸ್ತಿ ಕನೆಕ್ಟ್ ಆದರು. ಅವ್ರು ಸರಿಯಾದ ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ಹಿಂಗೆ ಇದನ್ನೆಲ್ಲ ಜನ 4 ಜನಕ್ಕೆ ಹೇಳ್ತಾರೆ. ಸೊ ಹೊಸಬ್ರಿಗೆ ಒಂದು ಸ್ವಲ್ಪ ಓಪನಿಂಗ್ಗಳು ಕಷ್ಟ, ಬಟ್ ಈಗ ಜನ ಹೆಂಗೋ ನೋಡಿದ್ದಾದ್ಮೇಲೆ ಅದ್ಭುತವಾಗಿ ಬರ್ತಾ ಇದೆ ಅಂತ ಎಲ್ಲ ಕಡೆಯಿಂದ ಫೋನ್ಗಳು ಬರ್ತಾ ಇದೆ. ಎಲ್ಲ ಕಡೆಯಿಂದ ಇದೇ ರೆಸ್ಪಾನ್ಸು. ನಾನು ಇಲ್ಲೇ ವಿಸಿಲ್ಗಳು ಎಲ್ಲ ನಾನು ಏನನ್ನಿಸ್ತು ನಿಮ್ಗೆ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾನು ಫುಲ್ ಕುತ್ಕೊಂಡಿದ್ದೆ, ಎಲ್ಲ ಕಡೆ ವಿಸಿಲು ಚಪ್ಪಾಳೆ ಹೊಡೆದ್ರು, ನಿಮ್ಗೇನು ಅಲ್ಲಿ ಅಂತ, ಇಲ್ಲೂ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಜನ ಎಲ್ಲ ಕಡೆ ಅಕ್ಸೆಪ್ಟ್ ಮಾಡಿದ್ದಾರೆ, ಅದೇ ಖುಷಿ ಸರ್. ಹೌದು ಮೇಡಮ್, ಜಾಗೃತಿ ಮೂಡಿಸ್ತಾ ಇದ್ದೀವಿ. ಮತ್ತು ಸಮಾಜದಲ್ಲಿ ಹೇಗಿರಬೇಕು, ನಾವು ಫಸ್ಟ್ ಚೇಂಜ್ ಆಗಬೇಕು, ನಾವು ಫಸ್ಟ್ ಬದಲಾಗಬೇಕು ಅಂತ ಒಂದು ಮೆಸೇಜು. ಆ ಮೆಸೇಜ್ ಅದೇ ತುಂಬ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನಮ್ಮ ಫಸ್ಟ್ ಪ್ರಯಾರಿಟಿ ಇದ್ದಿದ್ದು. ಅದ್ರ ಜೊತೆಗೆ ಏನಾದರೂ ಫಿಲಮ್ ಮಾಡಿದಾಗ ಮೆಸೇಜು ಇರಬೇಕು ಅಂತ ಇಷ್ಟೆಲ್ಲ ತೋರಿಸಿದಾಗ, ಬಟ್ ಆ ಮೆಸೇಜ್ಗೆ ಯಾವಾಗ ಕ್ಲಾಪ್ಸ್ ಬಿತ್ತು ಆಗ ಗೊತ್ತಾಯಿತು. ಎಲ್ಲರೂ ಅಷ್ಟು ಎಮೋಷ್ನಲ್ ಸೀನಲ್ಲೂ ಅಷ್ಟು ಕ್ಲೀನಾಗಿ ಕ್ಲಾಪ್ಸ್ ಹೊಡೆದ್ರಲ್ಲ, ಆಗ ಅಕ್ಸೆಪ್ಟ್ ಮಾಡಿದ್ರು. ಅದೊಂದಿತ್ತು, ಜನ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಆ ಪಾಯಿಂಟ್ನ ಅಂತ. ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಹೌದು ಸರ್, ಆ ಕ್ಲೈಮ್ಯಾಕ್ಸ್ಗೆ ಇಷ್ಟು ವಿಸಿಲ್ಸ್ ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಥ್ರೂ ಔಟ್ ಇದ್ರಲ್ಲಿ ನೋಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಸಡನ್ನಾಗಿ ಅಷ್ಟು ಕ್ಲಾಪ್ಸು ವಿಸಲ್ಸು ತುಂಬ ಖುಷಿ ಆಯಿತು ಸರ್. ಹೌದು ಮೇಡಮ್, ಎಲ್ಲ ತಂದೆ ಮಗನಿಗಿರೋ ಎಮೋಷನ್ ಅದೇ, ಫುಲ್ ಕ್ಲಿಯರ್ ಆಗೋ ಒಂದು ಬಾಂಡಿಂಗು ಎಲ್ಲರಿಗೂ ಇದಾಗುತ್ತೆ. ಅದೇ ನೆಕ್ಸ್ಟ್ ಹೋಗಿ ಇದಾಗ್ತದೆ ಅಂತ. ಕೆಳಗಡೆ ಹೋಗೋಣ. ಫೀಲ್ ಆ್ಯಕ್ಚುಲಿ ಇನ್ನೂ ಏನು ಗೊತ್ತಿಲ್ಲ. ಈಗ ಜಸ್ಟ್ ಒಂದು ಶೋ ಆಗಿದೆ, ಇನ್ನೂ ಸ್ವಲ್ಪ ಶೋಸ್ ಆಗಬೇಕು, ಜೆನ್ಯೂನ್ ರಿವ್ಯೂಸ್ ಬರಬೇಕು. ಸೊ ಈಗ ಫಸ್ಟ್ ಶೋಗೆ ಬಂದವರೆಲ್ಲ ಫ್ಯಾಮಿಲಿಯವ್ರು ಇರ್ತಾರೆ, ಸೊ ಆಬ್ವಿಯಸ್ಲಿ ಅವ್ರು ಚೆನ್ನಾಗಿದೆ ಅಂತಾರೆ. ಸೊ ರಿಯಲ್ ಆಡಿಯನ್ಸ್ ನೋಡಿ ನಮಗೆ ರಿವ್ಯೂ ಹೇಳಬೇಕು. ಇಲ್ಲ, ಜನರಲಿ ಹೊಸ ಹೀರೋ ಅಂದರೆ ನಾವು ಒಬ್ಬ ಸ್ಟಾರ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ವರ್ಡ್ ಆಫ್ ಮೌತ್ ಮೇಲೇ ಈ ಸಿನಿಮಾ ಜನಕ್ಕೆ ಇಷ್ಟ ಆಗಬೇಕು. ಯಾಕೆಂದರೆ ಆದಷ್ಟು ಜನ ನೋಡಿ ಅದನ್ನು ಇನ್ನೂ 10 ಜನಕ್ಕೆ ಹೇಳಿ ಅದರಿಂದನೇ ಸಿನಿಮಾ ದೊಡ್ಡದಾಗಿ ಆಗಬೇಕು. ತುಂಬ ಚೆನ್ನಾಗಿದೆ, ಯಾಕೆಂದರೆ ನಾನು ಹಲವಾರು ಸಲ ನೋಡಿದ್ದೀನಿ ಸಿನಿಮಾ ರೆಡಿ ಆಗಬೇಕಾದ್ರೆ. ಸೊ ಪ್ರತಿ ಟೈಮೂ ನನಗೊಂದು ಹೊಸ ಎಕ್ಸ್ಪೀರಿಯೆನ್ಸೇ ಸಿಕ್ತು. ಸೊ ಜನಕ್ಕೂ ಆ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇದೆ ಅಂತ ಚೆನ್ನಾಗಿರುತ್ತೆ ಮೇಡಮ್. ಆಬ್ವಿಯಸ್ಲಿ ಜನ ಇಷ್ಟಪಟ್ಟು ಅದನ್ನು ಪ್ರತಿಯೊಂದು ಡೈಲಾಗ್ ಆಗಲಿ ಸೀನ್ ಆಗಲಿ ಇಷ್ಟಪಟ್ಟು ನೋಡಿದಾಗ, ವಿಸಲ್ ಆಗಲಿ ಚಪ್ಪಾಳೆ ಹೊಡೆದಾಗ, ನಾವು ಇಷ್ಟು ವರ್ಷ ಏನು ಕೆಲಸ ಮಾಡಿದ್ವಿ ಅದಕ್ಕೊಂದು ಒಳ್ಳೆಯ ಪ್ರತಿಕ್ರಿಯೆ ಅಂತ ಅನಿಸುತ್ತೆ. ಏನಿಲ್ಲ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ನಂಬರಲ್ಲಿ ಆಡಿಯನ್ಸ್ ಬರಬೇಕು, ಈ ಸಿನಿಮಾ ನೋಡಬೇಕು. ಸಿನಿಮಾ ಚೆನ್ನಾಗಿದೆ ಅಂತಲೇ ರಿವ್ಯೂಸ್ ಬಂದ ಮೇಲೇ ಬಂದು ನೋಡಿ. ಸೊ ಈಗಾಗಲೇ ಕೆಲವು ರಿವ್ಯೂಸ್ ಚೆನ್ನಾಗಿ ಬಂದಿದೆ, ಇನ್ನೂ ಒಳ್ಳೊಳ್ಳೆ ರಿವ್ಯೂಸ್ ಬರುತ್ತೆ ಅಂತ ನಂಬಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಏನು ಹೇಳಬೇಕು, ತುಂಬ ಖುಷಿ ಅನಿಸ್ತಾ ಇದೆ. ಮೊದಲನೇ ಸಿನಿಮಾ ಕನ್ನಡನೂ ಕಲಿಬಿಟ್ಟು ನಾನು ಸಿನಿಮಾ ಮಾಡಿದೆ. ಸೊ ತುಂಬ ಖುಷಿ ಇದೆ ನನಗೆ. ಎಲ್ಲರೂ ಆಕ್ಸೆಪ್ಟ್ ಮಾಡಿದೆ. ಆಕಾಂಕ್ಷದು ಕ್ಯಾರೆಕ್ಟರ್ಗೂ ತುಂಬ ಜಾಸ್ತಿ ಖುಷಿ ಇದೆ ನನಗೆ. ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟಿದೆ ನಾನು ಆ್ಯಕ್ಚುಲಿ. ಯಾಕಂದರೆ ನಾನು ಯಾವಾಗಲೂ ಮನಸ್ಸಲ್ಲಿ ಇದು ನೋಡದೇ ಇಲ್ಲ ಸಿನಿಮಾಲಿ ಬರುತ್ತೆ ಅಂತ. ನನ್ನ ಪೇರೆಂಟ್ಸು ಇದೆ ಇಲ್ಲಿ. ಸೊ ನನಗೆ ತುಂಬ ಜಾಸ್ತಿ ಖುಷಿ ಇದೆ. ಇವತ್ತು ಅವರು ನನಗೆ ನೋಡಿದೆ ಸ್ಕ್ರೀನಲ್ಲಿ ಫಾರ್ ದ ಫಸ್ಟ್ ಟೈಮ್. ಸೊ ಫ್ಯಾನ್ಸ್ಗೆ, ಕರ್ನಾಟಕದ ಜನರಿಗೇನು ಐ ಆಮ್ ವೆರಿ ಥ್ಯಾಂಕ್ಫುಲ್. ಮತ್ತು ಈ ಒಂದು ಸ್ಕ್ರಿಪ್ಟ್ ನಮ್ಮ ಕೈಯಲ್ಲಿ ಬರೋಕ್ಕೆ ಐ ಆಮ್ ಸೋ ಲಕ್ಕಿ. ಕಷ್ಟ ಇತ್ತು, ಇವಾಗ ಐ ಥಿಂಕ್ ಇವರಿಗೆಲ್ಲ ನೋಡ್ಬೋದು. ಒಂದು ಸಾಲಿಂದ ಎಲ್ಲರೂ ನೋಡ್ತಾ ಇದೆ, ನಮ್ಮ ಕನ್ನಡ ಕೇಳ್ತಾ ಇದೆ. ಸೊ ತುಂಬ ಇಂಪ್ರೂವ್ ಆಗಿದೆ ಕನ್ನಡ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಆಲ್ಫಾ ಫೀವರ್ ಸ್ಟಾರ್ಟೇ ಮಾಡ್ದಲ್ವಾ ಇವಾಗ. ಬಟ್ ಬರಿತಾ ಇದೆ, ಸ್ವಲ್ಪ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಬಟ್ ಆಲ್ಫಾದು ಒಂದು ಕ್ವಾಲಿಟಿ ಇಷ್ಟೊಂದಿತ್ತು ದಟ್ ಐ ವಾಂಟ್ ಟು ಪಿಕ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಬಿಕಾಸ್ ವಿಜಯ್ ಸರ್ ನಮ್ಮದು ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಬರೆದಿದೆ that as a woman, as a heroine, that I want to pick a very good project as well after. ಒಂದು ಪ್ರಾಪರ್ ಕಮರ್ಷಿಯಲಿ ಪ್ಯಾಕ್ಡ್ ಫಿಲ್ಮ್ ಹೇಳಬೇಕು. #men love vengeance ನೇ. ಬಟ್ ನೀವು ನೋಡಿದ್ರಲ್ವಾ, ಕಾಮಿಡಿ ಇದೆ. ಮಹಾಂತೇಶ್ ಅವ್ರದ್ದು ಇಷ್ಟೊಂದು ಕಾಮಿಡಿ ಇತ್ತು ಸೆಕೆಂಡ್ ಫೇಸಲ್ಲಿ. ಮತ್ತು ಡಾನ್ಸ್ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ, ನಮ್ಮ ಹೀರೋದು ಆ್ಯಕ್ಷನ್ ಇದೆ. ಸೊ ಫುಲ್ಲಿ ಒಂದು ಸ್ಟ್ರೆಸ್ ಬಸ್ಟರ್ ಅಂತಾನೆ ಹೇಳ್ಬೋದು. ಫುಲ್ಲಿ ಕಮರ್ಷಿಯಲಿ ಪ್ಯಾಕ್ಡ್. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಪ್ಲೀಸ್ ಕಮ್ ಆ್ಯಂಡ್ ವಾಚ್. ತುಂಬ ಖುಷಿ ಆಗ್ತಾ ಇದೆ. ಜಸ್ಟ್ ಇವಾಗ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಎಲ್ಲರೂ ರೆಸ್ಪಾನ್ಸ್ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ಹಿಂದಿನ ಸಿನಿಮಾದಲ್ಲಿ ತುಂಬಾ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ಬ್ಯೂಟಿ ಶಾರ್ಟ್ಸ್ ಇರೋ ಅಂತ ಆ ಥರದ್ದೆಲ್ಲ ಮಾಡಿದ್ದೆ. ಬಟ್ ದಿಸ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ನರ್ವಸ್ನೆಸ್ ಇತ್ತು ಆ್ಯಕ್ಚುಲಿ, ಹೆಂಗೆ ಕಾಣಿಸ್ಕೊತೀನೋ ಪೊಲೀಸ್ ಔಟ್ಫಿಟ್ಟಲ್ಲಿ ಅಂತ. ಬಟ್ ದೆನ್ ಐ ಆಮ್ ರಿಯಲಿ ಹ್ಯಾಪಿ. ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಪ್ಲಸ್ ವಿಜಯ್ ನಾಗೇಂದ್ರ ಸರ್ಗೆ, ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಫಸ್ಟ್ ಆಫ್ ಆಲ್ ಏನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹಿಮ್ ಪ್ಲೇಸಿಂಗ್ ಮೀ ಇನ್ ಅ ಕಾಪ್ ಕ್ಯಾರೆಕ್ಟರ್ ಇಸ್ ಓನ್ಲಿ ಅ ಬಿಗ್ ಡೀಲ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೂ ತುಂಬ ಖುಷಿಯಾಗಿದೆ, ಯಾಕಂದರೆ ಡಿಫ್ರೆಂಟ್ ಆಗಿರೋ ಒಂದು ಪಾತ್ರ ಆ್ಯಂಡ್ ಇಡೀ ಸಿನಿಮಾ ಕ್ಯಾರಿ ಆಗುತ್ತೆ ಪಾತ್ರ. ಸ್ಟಾರ್ಟಿಂಗಲ್ಲಿ ಓಕೆ ಈ ಹುಡುಗಿ ಬರ್ತಾ ಇದ್ದಾಳೆ ಬಟ್ ಏನು ಮಾಡ್ತಾ ಇಲ್ವಲ್ಲ ಅಂತ ಅನಿಸುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ಇಟ್ ವಿಲ್ ಟೇಕ್ ಅ ಡಿಫ್ರೆಂಟ್ ಟರ್ನ್ ಆ್ಯಂಡ್ ತುಂಬಾ ಖುಷಿ ಆಯಿತು. ಅಂದರೆ ತುಂಬಾ ಕಾಪ್ ಅಂದಿದ ತಕ್ಷಣ ತುಂಬ ಬಿಲ್ಟ್ ಆಗಿ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಕ್ ಆ್ಯಸ್ ಯು ಸಾ, ನೀವು ನೋಡಿರ್ಬೋದು ತುಂಬ ಇನ್ನಸೆನ್ಸ್ ಇರೋವಂಥ ಒಂದು ಪಾತ್ರ. ಸೊ ಅಷ್ಟೊಂದೇನು ರೆಬಿಲಿಯಸ್ ಕಾಪ್ ಅಲ್ಲ ಅವಳು. ಸೊ ಅದೇನು ಬೇಕಾಗಿರಲಿಲ್ಲ, ಬಟ್ ಸ್ಟಿಲ್ ಐ ಡಿಡ್ ವರ್ಕ್ ಆನ್ ಮೈ ಕ್ಯಾರೆಕ್ಟರ್. ಹಿಂದಿನ ಮಾಲಾಶ್ರೀ ಮ್ಯಾಮ್ ಅದು ಅವ್ರದ್ದೊಂದು ಮ್ಯಾನರಿಸಮ್ ಚಿಕ್ಕದೆಲ್ಲ ತೊಗೊಂಡಿದ್ದೀನಿ, ಎಸ್ಪೆಷಲಿ ಫಾರ್ ದ ಆ್ಯಕ್ಷನ್ ಸೀಕ್ವೆನ್ಸ್. ಒಂದೇ ಒಂದು ಪುಟ್ಟ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ದೆ, ಅದಕ್ಕೆಲ್ಲ ಹೆಲ್ಪ್ ಆಯಿತು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಯನಾ ಅಂತ, ಆಲ್ಫಾ ಸಿನಿಮಾದ ನಾಯಕಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಅಂಥ ಒಂದು ಸಿನಿಮಾ, ತುಂಬ ದೊಡ್ಡ ದೊಡ್ಡ ಕಲಾವಿದರು ಇರೋವಂಥ ಒಂದು ಸಿನಿಮಾ. ಎಲ್ಲ ಥರದ ಎಮೋಷನ್ಸು ನೋಡ್ಬೋದು, ಡ್ರಾಮಾ ಆಗಲಿ, ಸಾಂಗ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಕಾಮಿಡಿ ಆಗಲಿ. ಕಾಮಿಡಿ ಅಂತೂ ನಿಮಗೆ ಗೊತ್ತಿದೆ, ತುಂಬ ಬ್ಯೂಟಿಫುಲ್ಲಾಗಿ ವರ್ಕೌಟ್ ಆಗಿದೆ. ಎಲ್ಲರೂ ಕಿರುಚ್ತಾಯಿದ್ರು, ನಗ್ತಾಯಿದ್ರು, ಅದನ್ನೆಲ್ಲ ನೋಡಿದ್ರೆ ನನಗಂತೂ ತುಂಬ ಖುಷಿ ಆಯಿತು. ಸೊ ಎಲ್ಲ ಥರದ ಒಂದು ಎಮೋಷನ್ಸು ನೀವು ನೋಡ್ಬೋದು. ದಯಮಾಡಿ ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಹಾಯ್, ಎಲ್ಲಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ಥಿಯೇಟ್ರಲ್ಲಿ ಕಾಣಿಸ್ಕೊಂಡಿರೋದು ಸ್ಕ್ರೀನ್ ಮೇಲೆ ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಭಯ ಆಯಿತು ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ, ಬಟ್ ಫೀಲಿಂಗ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಡೈಲಾಗ್ಸ್ ಎಲ್ಲ ಹೇಳುವಾಗ ರೆಸ್ಪಾನ್ಸ್ಗಳನ್ನು ನೋಡಿ, ಈಗ ಹೊರಗಡೆ ಬಂದಮೇಲೆ ಎಲ್ಲ ಹೆಸರು ಕರೀತಾರೆ ಅದನ್ನು ನೋಡಿ ಖುಷಿ ಆಗ್ತಿದೆ. ವೇಟಿಂಗ್ ಫಾರ್ ಮೋರ್, ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ಕೋತೀನಿ. ಈ ಪಾತ್ರ ನಿಮಗೆ ಎಷ್ಟು ಸ್ಪೆಷಲ್ ಸರ್ ನಿಮ್ಮ ಮುಂದಿನ ಸಿನಿ ಜರ್ನಿಗೆ? ಅಂದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಇದೊಂದು ಒಳ್ಳೆ ಅಡಿಪಾಯ ಹಾಕುತ್ತೆ ನನ್ನ ಸಿನಿಮಾ ಜರ್ನಿಗೆ ಅಂತ. ತುಂಬ ಇಷ್ಟಪಟ್ಟು ಮಾಡಿದ್ದು, ತುಂಬ ಇಷ್ಟಪಟ್ಟು ಒಂದು ಇದ್ರ ಕ್ಯಾರೆಕ್ಟರ್ ಆರ್ಕ್ನ ಬಿಲ್ಡ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಟು ವಿಜಯ್ ಸರ್, ನನ್ನನ್ನು ಆ ರೀತಿ ಯೋಚನೆ ಮಾಡಿ ಈ ಪಾತ್ರನ ಕಾರ್ತಿಕ್ ಮಾಡ್ಬೋದು ಅಂತ ನನ್ನನ್ನು ಅವರು ಸೆಲೆಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆ್ಯಂಡ್ ಐ ಹೋಪ್ ಫ್ಯಾನ್ಸು, ನನ್ನ ಫ್ಯಾನ್ಸ್ ಯಾರು ಇರ್ತಾರೆ ಅವರು ಇಷ್ಟಪಡ್ತಾರೆ ಅಂತ. ಅಂದರೆ ಹೀರೋ ವಿಲನ್ ಅನ್ನೋದಕ್ಕಿಂತ ಇವತ್ತಿನ ಮಟ್ಟಿಗೆ ನಿಮಗೆ ಕಾಂಟೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಕಾಂಟೆಂಟಿಗೆ ನನ್ನ ಪಾತ್ರ ತುಂಬ ವೆಯ್ಟೇಜ್ ಕೊಡುತ್ತೆ ಅಂತ ನನಗನ್ನಿಸ್ತು. ಸೊ ವೆದರ್ ಇಟ್ ಈಸ್ ಹೀರೋ ಆರ್ ವಿಲನ್, ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನು ಮುಂದೆನೂ ಅಷ್ಟೇ, ಇಫ್ ಇಟ್ ಪ್ಲೇಸ್ ಅ ವೆರಿ ಗುಡ್ ರೋಲ್ ನನ್ನ ಪಾತ್ರ, ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆ್ಯಂಡ್ ಈಗ ಆಲ್ರೆಡಿ ಸಿನಿಮಾಗಳು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಐ ಹೋಪ್ ಇನ್ನೂ ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ ಇದೆ. ಐ ವಿಲ್ ಡೂ ಇಟ್. ಅಲ್ಲ, ಡಿಪೆಂಡ್ ಆಗುತ್ತೆ. ಅಂದರೆ ನೆಗೆಟಿವ್ ಶೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಗಿಸಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಮಾಡೋಣ. ಇನ್ನೂ ಸರ್ಪ್ರೈಸ್ಗಳಿದೆ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಒಂದು ಶೂಟಿಂಗ್ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಮಾತಾಡ್ತೀವಿ. ನಾನು ವೀಕ್ಷಕನಾಗಿ ಕೂತಾಗ ಅಂದರೆ ಒಂದು ಸಿನಿಮಾ ನೋಡ್ಬೇಕಂತ ಎಲ್ಲೂ ಆ್ಯಕ್ಚುಲಿ ಕನೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಪ್ರತಿಯೊಂದು ಸೀನಲ್ಲಿ ತುಂಬ ಕನೆಕ್ಟ್ ಆಗ್ತಿತ್ತು. ಆ್ಯಂಡ್ ಫಸ್ಟ್ ಹಾಫಲ್ಲಿ ಅಪ್ಪ ಮಗನ ಇಮೋಷನ್ ಹೋಗ್ತಾ ಇತ್ತು, ಸೆಕೆಂಡ್ ಹಾಫಲ್ಲಿ ಕಾಮಿಡಿ ಹೋಗ್ತಾ ಇತ್ತು. ಆ್ಯಂಡ್ ಅಟ್ ದ ಎಂಡ್ ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಮೂಲಕ ಸಿನಿಮಾ ಮುಗ್ದಿದೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ. ಯಾರು ಏನೇ ಆದರೂ, ಅಪ್ಪ ಆಗಲಿ ಮಗ ಆಗಲಿ ತಪ್ಪು ಮಾಡಿದ್ರೆ ತಪ್ಪೇ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಒಳ್ಳೆ ಮೆಸೇಜ್ ಸಮೇತ ನಾವು ಸಿನಿಮಾಗೆ ಬಂದಿದ್ದೀವಿ. ನೀವು ಥಿಯೇಟ್ರಿಗೆ ಬಂದಿದ್ದು ನೀವೆಲ್ಲರೂ ಬಂದು ಹರಿಸ್ಬೇಕಷ್ಟೇ, ಆಶೀರ್ವಾದ ಮಾಡಬೇಕಷ್ಟೇ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ. ಆ್ಯಕ್ಚುಲಿ ಆಡಿಯನ್ಸ್ ಅಂದರೆ ಕಥೆನ ರಿಸೀವ್ ಮಾಡಿರೋ ರೀತಿ ಇಷ್ಟ ಆಯಿತು. ಅಂದರೆ ಹೀರೋ ಹೊಸಬ ಆದರೂ ಕೂಡ ಅವ್ನ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ವರ್ಕೌಟ್ ಮಾಡಿ ಇಂಡಸ್ಟ್ರಿ ಬಂದಿದ್ದಾರೆ ಅಂತ ಆಡಿಯನ್ಸ್ ನೋಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಗೊತ್ತಾ, ಕತೆ ನೋಡಿ. ಅದು ಭಾಳ ಖುಷಿ ಆಗ್ತಾಯಿದೆ. ಸಿನಿಮಾ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲರೂ ಆಲ್ಫಾ ಅಂದರೆ ಒಂದು ವೈಲೆನ್ಸ್ ಸಿನಿಮಾ ಅಂದ್ಕೊಳ್ತಾರೆ, ಅದ್ರ ಜೊತೆ ಒಂದು ಎಮೋಷ್ನಲ್ ಜರ್ನಿ ಇದೆ, ಅಪ್ಪ ಮಗನ ಪ್ರೀತಿ ಬಾಂಧವ್ಯ ಇದೆ. ಸೊ ಅದು ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬ ಮಗನಿಗೂ ಅವನ ತಂದೆ ಮೇಲೆ ರೆಸ್ಪೆಕ್ಟ್ ಬರುತ್ತೆ ಈ ಸಿನಿಮಾದಿಂದ. ಆ ಒಂದು ಕಥೆನ ಅದ್ಭುತವಾಗಿ ಹೇಳಿದ್ದಾರೆ. ವೈಲೆನ್ಸ್ ಎಷ್ಟಿದೆಯೋ ಅದು ಮೀರಿ ಒಂದು ಅಪ್ಪ ಮಗನದು ರಿಲೇಷನ್ಶಿಪ್ ಇದೆ. ಸೊ ಇದರಲ್ಲಿ ನಾನು ಕೂಡ ಒಂದು ಒಳ್ಳೆ ರೋಲ್ ಮಾಡಿದ್ದೀನಿ. ಅದು ಆಡಿಯನ್ಸ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಥಿಯೇಟ್ರಲ್ಲಿ ನಾನು ಒಟ್ಟಿಗೆ ಕೂತು ನೋಡಿದ್ದೆ, ಬಟ್ ಒಳ್ಳೆ ರಿಯಾಕ್ಷನ್ ಇತ್ತು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಥರದ್ದು ಹೊಸ ಪ್ರತಿಭೆಗಳಿಗೆ ನೀವು ಕೈ ಹಿಡಿದು ನಡೆಸಬೇಕು. ಯಾಕಂದರೆ ಈ ಥರದ ಪ್ರಯತ್ನ ಪದೇ ನಡೀತಾ ಇರಬೇಕು. ಹೊಸಬ್ರು ಬಂದಾಗಲೇ ಇಂಡಸ್ಟ್ರಿ ಇನ್ನೂ ಬದಲಾಗೋದು ಅಂತ ಹೇಳ್ತೀನಿ. ಇಲ್ಲ ಮ್ಯಾಮ್, ನನ್ನ ಕರ್ತವ್ಯ, ನನಗೆ ಡೈರೆಕ್ಟ್ರು ಒಂದು ಕರೆದು ಅವಕಾಶ ಕೊಟ್ಟಿದ್ದಾರೆ, ನಾನು ನಗಿಸೋದು ನನ್ನ ಕರ್ತವ್ಯ. ನಾನು ಬಂದ ತಕ್ಷಣ ಆಡಿಯನ್ಸ್ ಅಷ್ಟು ಎಂಜಾಯ್ ಮಾಡಿದ್ರು, ಅದು ಗಾಡ್ ಗಿಫ್ಟೇ ಮ್ಯಾಮ್. ಅಂದರೆ
ಅಲ್ಲಿವರೆಗೂ ಒಂದು ಸೀರಿಯಸ್ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತಾರೆ. ನಾ ಬಂದಮೇಲೆ ಒಂದು ಕಾಮಿಡಿ ಚಾನಲ್ ಬಂದುಬಿಡ್ತಾರೆ. ಸೊ ಅದು ಆಡಿಯನ್ಸ್ ಎಂಜಾಯ್ ಮಾಡಿದ್ರಲ್ಲ, ಅದು ಖುಷಿ. ಅಲ್ಲ, ಆಬ್ವಿಯಸ್ಲಿ ಎಲ್ಲ ಯೂತು ಕೂತ್ಕೊಂಡು ನೋಡುವಂಥ ಸಿನಿಮಾ. ಯಾಕೆಂದರೆ ಇವತ್ತಿನ ಜನ್ರೇಷನಲ್ಲಿ ಮಕ್ಕಳು ಯಾವುದಾದ್ರೂ ದಾರಿಗೆ ಹೋಗ್ತಾ ಇರ್ತಾರೆ. ಅಪ್ಪ ಅಮ್ಮ ಅಂದರೆ ಒಂದು ರೆಸ್ಪೆಕ್ಟ್, ಡಬಲ್ ಸಾರಿ. ಸೊ ಹಾಗೆ ಅಂದರೆ ಅಪ್ಪ ಮಕ್ಕಳಿಗೆ ಬಾಂಧವ್ಯ ಹೇಗಿದೆ ಅನ್ನೋದು ಇವತ್ತಿನ ಜನ್ರೇಷನ್ ಅವ್ರು ನೋಡಬೇಕು. ಹೀಗಾಗಿ ಯೂತು ಎಲ್ಲರೂ ಕೂತು ನೋಡುವಂಥ ಸಿನಿಮಾ. ಅಂದರೆ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇರೋರು ಬಂದು ನೋಡುವಂಥ ಸಿನಿಮಾ. ಫೀಲಿಂಗ್ಸ್ ಅದೇ ಬಟರ್ಫ್ಲೈ ಇದ್ರಲ್ಲ ಹಾಗೆ. ಆಬ್ವಿಯಸ್ಲಿ ಯಾವುದೇ ನಟ ಟೆಕ್ನಿಷಿಯನ್ಸ್ ಆಗಲಿ ರಿಲೀಸ್ ದಿನ ತುಂಬ ಅಂದರೆ ಎಲ್ಲ ಎಮೋಷನ್ಸ್ ಒಟ್ಟಿಗೆ ಬರುತ್ತೆ ಇಂಥ ಒಂದು ರೆಸ್ಪಾನ್ಸ್ಗೆ. ನೀವು ನೋಡಿದ್ರೆ ಇಂಥ ರೆಸ್ಪಾನ್ಸ್ ಅಂತ ಹೊಸಬ್ರು ಸಿನಿಮಾಗೆ ಮತ್ತು ಒಂದಷ್ಟು ಕಲಾವಿದರ ದಂಡೆ ಇರುವಂಥ ಒಂದು ಸಿನಿಮಾಗೆ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾರೆ. ಅದು ತುಂಬ ಖುಷಿ ಆಗ್ತಾಯಿದೆ. ಅದು ನಾನು ಕಂಪ್ಲೀಟ್ ಕ್ರೆಡಿಟ್ಸ್ ಬಂದು ಡೈರೆಕ್ಟ್ರಿಗೆ ಕೊಡ್ತೀನಿ. ಕಾರಣ ಏನಂದರೆ ಆ ಪಾತ್ರದ ಸೃಷ್ಟಿಕರ್ತ ವಿಜಯ್ ನಾಗೇಂದ್ರ ಅವರು. ಮತ್ತು ಹೀಗೇ ಬರಬೇಕು, ಹೀಗೆ ಮೂಗ್ಬಟ್ಟು ಹಾಕೊಬೇಕು, ಹೀಗೆ ಓಲೆ ಹಾಕೋಬೇಕು, ಇದೇ ರೀತಿ ಕಲರ್ ಕಾಸ್ಟ್ಯೂಮ್ ಹಾಕೊಬೇಕು. ಆ ಸಿನಿಮಾದಲ್ಲಿ ನಾನು ಇನ್ಶರ್ಟೇ ಮಾಡಲ್ಲ, ಆದರೆ ನನಗೊಂದು ಬೆಲ್ಟ್ ಇರ್ತಾಯಿತ್ತು. ಆ ಬೆಲ್ಟ್ಗೆ ₹1000 ಖರ್ಚು ಮಾಡಿದ್ದಾರೆ. ಅಂದರೆ ಐ ಶುಡ್ ಫೀಲ್ ದಟ್ ಕ್ಯಾರೆಕ್ಟರ್ ಅಂತ. ಆ ಪಾತ್ರ ನಾನು ಆಹ್ವಾನ ಮಾಡ್ಕೊಬೇಕು ಅಥವಾ ಅದನ್ನು ಪೋರ್ಟ್ರೇ ಮಾಡಬೇಕು ಅನ್ನೋದಕ್ಕೆ ನಿರ್ದೇಶಕರು ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಅದು ನಿರ್ದೇಶಕರ ಕೆಲಸ. ಅದು ನಾನು ನಿಮಿತ್ತ ಅಷ್ಟೇ ಮೇಡಮ್. ಅಂದರೆ ನಾನೊಬ್ಬ ಪ್ರೊಫೆಷನಲ್ ಆ್ಯಕ್ಟರು. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ ಮೇಡಮ್. ಈ ಹಿಂದೆ ನನಗೆ ಕಡ್ಡಿಪುಡಿ ಅನ್ನೋ ಒಂದು ಸಿನಿಮಾದಲ್ಲಿ ರೆಕ್ಕೆ ವೆಂಕಟೇಶ ಅಂತ ಮಾಡಿದ್ದೆ. ನನಗೆ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದೆ. ಅದರಿಂದ ಹೊರಗೆ ಬರೋಕ್ಕೆ ಸುಮಾರು 2 ವರ್ಷನೇ ಆಯ್ತೇನೋ. ಅಂದರೆ ಮ್ಯಾನರಿಸಮ್ಸ್ ಆಗಲಿ, ಆಲೋಚನೆಗಳಾಗಲಿ ಅದೇ ಇರ್ತಾ ಬರೋದು. ಇನ್ಫ್ಯಾಕ್ಟ್ ಟು ಬಿ ಆನೆಸ್ಟ್ ನಾನು ಎಲ್ಲೂ ಹೇಳೇ ಇಲ್ಲ ಇದನ್ನು. ಐ ವೆಂಟ್ ಟು ಅ ಸೈಕ್ಯಾಟ್ರಿಸ್ಟ್. ಸೊ ಐ ಹ್ಯಾವ್ ಟು ಗೆಟ್ ಔಟ್ ಆಫ್ ಇಟ್ ಅಂತ. ಸೊ ಅದಕ್ಕೆ ನನಗೆ ಇಷ್ಟೊಂದು ಗ್ಯಾಪ್ಗಳಾಗತ್ತೆ. ಪ್ರತಿ ಪಾತ್ರ ಈ ಥರದ್ದೆಲ್ಲ ಮಾಡಿದಾಗ ನಾವು ತುಂಬ ಇನ್ವಾಲ್ವ್ ಆಗಿರ್ತೀವಿ. ಅಂದರೆ ತುಂಬ ಇಂಟೆನ್ಸ್ ಕ್ಯಾರೆಕ್ಟರ್ಗಳು ಮಾಡಬೇಕಾದ್ರೆ ಅದರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಬಟ್ ಈ ಸತಿ ಐ ವಾಸ್ ಡಿಸೈಡೆಡ್ ಲೈಕ್ ಓಕೆ, ನಾನು ಪ್ರತಿ ಸತಿ ಅಂದರೆ ನಾನು ಕ್ಯಾರೆಕ್ಟರ್ಗೆ ಕಾಸ್ಟ್ಯೂಮ್ ಹಾಕೋಕ್ಕಿಂತ ಮುಂಚೆ ಇವನೇನೋ ಅವನು ಅನ್ನೋ ಥರದಲ್ಲಿ ಇರ್ತೀನಿ ನಾನು. ನನ್ನ ದಿನನಿತ್ಯ ನನ್ನ ಜೀವನ ಹಂಗಿದೆ. ಇವಾಗ ಪಾತ್ರಕ್ಕೆ ಹೋದಾಗ ನಾನು ಅದಾಗಿರಲ್ಲ. ಸೊ ಆ ಸೆಪ್ರೇಷನ್ ಸ್ವಿಚ್ ಆನ್ ಆ್ಯಂಡ್ ಆಫ್ ನಾನು ಈಗ ಒಂದು ಸ್ವಲ್ಪ ಕಲ್ತ್ಕೊಂಡಿರೋದ್ರಿಂದ ಈಗ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಮೇಡಮ್. ಅಂದರೆ ಕಾಂಬಿನೇಷನ್ ವರ್ಕ್ ಹೆಂಗಾಗಿದೆ ನೀವು ಹೇಳಬೇಕು. ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು. ಅದು ವಾಜಿ ಅನ್ನೋ ಪಾತ್ರ ಮಾಡಿರೋರು ಹೇಮಂತ್ ಸುಶೀಲ್ ಅಂದ್ಬಿಟ್ಟು, ಅವರು ಒಬ್ಬ ರಂಗಭೂಮಿ ಕಲಾವಿದ ಮತ್ತು ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಆಮೇಲೆ ರಮೇಶ್ ಇಂದಿರಾ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಅವರು ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಅವ್ರೇನು ಮಾಡೋದೇ ಬೇಡ. ಅವ್ರು ಸುಮ್ಮನೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಒಂದು ಸತಿ ದೊಡ್ಡದಾಗಿ ಕಂಡುಬಿಟ್ರು ಅಂದ್ರೇ ಏನೋ ದೊಡ್ಡದಾಗಿ ಕಾಣಿಸುತ್ತದು. ಸೊ ಅದು ಗಾಡ್ ಗಿಫ್ಟೆಡ್ ರಮೇಶ್ ಇಂದ್ರ ಅವ್ರಿಗೆ. ರಮೇಶ್ ಇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಅವಕಾಶ ಸಿಕ್ತು. ಆಮೇಲೆ ಒಂದಷ್ಟು ಕೆಲಸಗಳು ಮಾಡೋಣ ಮೇಡಮ್. ಅಂದರೆ ನಾನು ಇಲ್ಲಿ ಎಲ್ಲರ ಜೊತೆನೂ ಫಸ್ಟ್ ಟೈಮೇ ಈ ಸಿನಿಮಾದಲ್ಲಿ. ಅಚ್ಯುತ್ ಸರ್ ಆಗಲಿ, ಬಾಬಿ ಕ್ಯಾರೆಕ್ಟರ್ ಮಾಡಿರೋ ಇವರು ಬಿಗ್ ಬಾಸ್ ನಮ್ಮ ಮಹೇಶ್ ಅವ್ರ ಜೊತೆ ಆಗಲಿ, ಎಲ್ಲರ ಜೊತೆನೂ ಫಸ್ಟ್ ಟೈಮೇ ಮಾಡಿರೋದ್ರು. ಸೊ ಎಲ್ಲರ ಜೊತೆನೂ ತುಂಬ ನನಗೆ ಕಲಿಯುವಂಥದ್ದು ಸಿಗ್ತಾಯಿತ್ತು. ನಾನು ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ನಾನು ನನ್ನ ಮಕ್ಕಳಿಂದನೂ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಸೊ ಆಬ್ವಿಯಸ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಂದನೂ ತುಂಬ ಕಲ್ತಿದ್ದೀನಿ ಇಲ್ಲಿ. ಅವ್ರು ಹೇಳ್ಕೊಡ್ತಾರೆ ನನಗೆ. ಯಾಕೆಂದರೆ ನಾವು ಒಳಗಡೆ ಇನ್ವಾಲ್ವ್ ಆಗಿರ್ತೀವಲ್ಲ, ಕೆಲವೊಂದೆಲ್ಲ ನಮಗೆ ಔಟರ್ ಪರ್ಸ್ಪೆಕ್ಟಿವ್, ಈಗಲ್ ಐಸಲ್ಲಿ ನಮ್ಗೆ ಗೊತ್ತಾಗಲ್ಲ. ಅದನ್ನು ಎಚ್ಚರಿಸೋರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರುಗಳಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅಷ್ಟು ಪಾಪ ತುಂಬ ಕೆಲಸ ಮಾಡಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟ್ರುಗಳು. ಹೆಸರು ಹೇಳ್ಬಿಡ್ತೀನಿ ಪ್ಲೀಸ್. ಭರತ್, ಅರುಣ್ ಅವರಂತೂ ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಫಾರ್ ಮೈ ಡೈರೆಕ್ಟರ್ ವಿಜಯ್ ಅವರು. ಮತ್ತು ಇಬ್ಬರು ಬರೆದಿದ್ದಾರೆ. ಎಲ್ಲ ನಿಕ್ ನೇಮ್ಸಲ್ಲಿ ಕರೀತಾ ಇದ್ದೀವಿ, ಅದಕ್ಕೆ ಹೇಳೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಕನ್ನಡ ಜನತೆ ಇದೊಂದು ಒಳ್ಳೆ ಸಿನಿಮಾ ಅಂತ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಯಾಕೆಂದರೆ ಈ ಸಿನಿಮಾನ ಡಿಸೈಡ್ ಮಾಡಿರೋದೇ ಥಿಯೇಟ್ರಿಗೆ. ಅಂದರೆ ಈ ಥಿಯೇಟ್ರಲ್ಲಿ ಉಳಿಸ್ಕೊಂಡ್ರೆ OTT ತಗೊಳ್ತಾರೆ, ಅವಾಗ ನೀವು OTT ನೋಡ್ಬೋದು. ಆದ್ದರಿಂದ ಥಿಯೇಟ್ರಿಗೆ ಬಂದಿದ್ದೀನಿ ಗೆಲ್ಲಿಸಿ. OTT ಎರಡನೇ ಸತಿ 10ನೇ ಸತಿ ಎಲ್ಲ ನಾವು ಜೊತೆಲಿ ಕೂತ್ಕೊಂಡು ನೋಡೋಣ. ಥ್ಯಾಂಕ್ ಯು. ಜೈ ಕರ್ನಾಟಕ. ಸಖತ್ತು ಖುಷಿ ಕೊಡ್ತಾ ಇದೆ. 1.5 ವರ್ಷದಿಂದ ಆಲ್ಫಾ ಸಿನಿಮಾಗೆ ಮೊದಲನೇ ದಿನದಿಂದನೂ ಕೆಲಸ ಮಾಡಿರೋದ್ರಿಂದ ಸೊ ಈ ಗೆಲುವಿಗೆ ಒಬ್ಬರೇ ರೂವಾರಿ, ಅದು ನಮ್ಮ ನಿರ್ದೇಶಕರು. ಇಷ್ಟು ಜನರದ ತಂಡನ ಕಟ್ಕೊಂಡು ಇವತ್ತು ಪ್ರೇಕ್ಷಕರ ಮುಂದೆ ನಾವು ಬಂದಿದ್ದೀವಿ. ವಿಜಯ್ ಸರ್ ಅವರ ಬರವಣಿಗೆ ಜೊತೆಗೆ ಕೋ ರೈಟರ್ ಆಗಿರೋ ಅರುಣ್ ಸರ್ಗೆ ಈ ಸಂಪೂರ್ಣ ಕ್ರೆಡಿಟ್ಟು ಅವ್ರಿಗೆ ಸಲ್ಲಬೇಕು. ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ವಿಜಯ್ ನಾಗೇಂದ್ರ ಸರ್ಗೆ ನನಗೆ ಇಂಥ ಪಾತ್ರ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಸದಾ ಆಭಾರಿ. ಹೋಪ್ಫುಲಿ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಸೊ ವಾಜಿ ಪಾತ್ರದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದಷ್ಟು ಕ್ರೆಡಿಟ್ಟು ಕೂಡ ಬರವಣಿಗೆಗೆ ಸಲ್ಲಬೇಕು. ಸೊ ಆ ಪಾತ್ರಕ್ಕಿದ್ದಂಥ ಆಯಾಮ ಮತ್ತು ಆ ತಂದೆ ಮತ್ತು ಅಣ್ಣನ ಜೊತೆಗಿರೋ ಸಂಬಂಧ
ನಾರ್ಮಲಿ ಎಲ್ಲ ತಂದೆ ಮಕ್ಕಳ ಪ್ರೀತಿ ಹೇಗಿರುತ್ತೆ ಅದನ್ನು ಹೊರತುಪಡಿಸಿ ಒಬ್ಬ ಕ್ರೂರಿ ಆಗಲಿ ಕಟುಕ ಆಗಿರಲಿ ಅವ್ರು ಎಲ್ರಿಗೂ ಸಂಬಂಧ ಅನ್ನೋದು ಒಂದೇ. ಇವರು ಮಾಡೋ ವ್ಯವಹಾರ ಅಥವಾ ವೃತ್ತಿ ಬೇರೆ ಆಗಿರ್ಬೋದು, ಬಟ್ ಪ್ರೀತಿ ಎಲ್ಲ ಮನುಷ್ಯನಿಗೂ ಒಂದೇ. ಸೊ ಅದು ಮೃಗಗಳಾಗಿರೋ ಈ ಪಾತ್ರಗಳಿಗೂ ಆ ಪ್ರೀತಿ ಸಿನಿಮಾಲಿ ಚೆನ್ನಾಗಿ ಕಾಣಿಸಿದೆ. ನನಗೆ ಬಾಲು ನಾಗೇಂದ್ರ ಸರ್ ಅವರು ಕೂಡ ರಂಗಭೂಮಿ ಕಲಾವಿದ, ಮತ್ತು ಅವರ ಸಿನಿಮಾಗಳಿಗೆ ದೊಡ್ಡ ಫ್ಯಾನ್ ನಾನು. ಕಡ್ಡಿಪುಡಿ ಆಗಿರ್ಬೋದು, ಹುಲಿರಾಯ ಆಗಿರ್ಬೋದು, ಹೆಡ್ಡು ಬುಷ್ ಆಗಿರ್ಬೋದು. ಸೊ ಇದರಲ್ಲಿ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳಷ್ಟು ಖುಷಿ ಇದೆ. ಮತ್ತು ನನ್ನನ್ನು ತುಂಬ ಕಂಫರ್ಟಬಲ್ ಆಗಿ ಸಖತ್ತಾಗಿ ನಡೆಸ್ಕೊಂಡ್ರು ಸೆಟ್ಟಲ್ಲಿ. ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಮತ್ತು ಬಾಲು ನಾಗೇಂದ್ರ ಅವರಾಗಿರ್ಬೋದು, ಮತ್ತು ಅಚ್ಯುತಣ್ಣ ಆಗಿರ್ಬೋದು. ಅಚ್ಯುತಣ್ಣ ಅವ್ರ ಜೊತೆ ನಂದು ಇದು ಸುಮಾರು 7-8 ಸಿನಿಮಾ ಒಟ್ಟಿಗೆ ಆಗಿದೆ. ಅವ್ರ ಹತ್ರ ಒಡ್ಸ್ಕೊಳ್ಳೋದು ನನಗೊಂದು ಭಾಗ್ಯ ಅನಿಸುತ್ತೆ. ಮತ್ತು ಒಡ್ಸ್ಕೊಂಡಿರೋದೆಲ್ಲವೂ ಜನಕ್ಕೆ ಸಖತ್ ಮಜಾ ಕೊಟ್ಟಿದೆ. ಸಿನಿಮಾನ ನಾವೆಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ನಮ್ಮಂಥ ಎಷ್ಟೋ ಜನ ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರೆಲ್ರಿಗೂ ಒಂದು ಒಳ್ಳೆಯ ಭವಿಷ್ಯ ಆಗುತ್ತೆ ಈ ಸಿನಿಮಾಯಿಂದ. ಪ್ರತಿ ವಾರ 8ರಿಂದ 10 ಸಿನಿಮಾ ರಿಲೀಸ್ ಆಗ್ತಿದೆ. ಡೆಫಿನೆಟ್ಲಿ ತಮಗೂ ಕೂಡ ಕನ್ಫ್ಯೂಷನ್ ಇರುತ್ತೆ ಯಾವ ಸಿನಿಮಾಗೆ ಹೋಗೋದು, ಯಾವ ಸಿನಿಮಾ ಬಿಡೋದು ಅಂತ. ತಾವೆಲ್ಲರೂ ಟ್ರೈಲರ್ನ ನೋಡಿದ್ದೀರಾ, ಟೀಸರ್ನ ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ. ಮತ್ತು ಇವತ್ತರ ಜನರ ರೆಸ್ಪಾನ್ಸ್ನ ನಮ್ಮ ಮಾಧ್ಯಮ ತಮ್ಮೆಲ್ರಿಗೂ ತಲುಪಿಸಿದೆ. ದಯಮಾಡಿ ಬಂದು ಆಲ್ಫಾ ಸಿನಿಮಾನ ನೋಡಿ. ನೀವು ಕೊಡುವಂತಹ ₹100 ಅಥವಾ ₹150 ಯಾವ ರೀತಿಯ ಮೋಸ ಕೂಡ ಆಲ್ಫಾ ಸಿನಿಮಾಯಿಂದ ಆಗಲ್ಲ. ತಾವೆಲ್ಲರೂ ಬಂದು ನಮ್ಮನ್ನು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.